ಇದೀಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ ಜಸ್ಟ್ ಫೈನಲಿ. ಹಲಸೂರು ಗೇಟ್ ಪೊಲೀಸರು 23 ಕೆಜಿ ಬೆಳ್ಳಿ ಕದ್ದ ಕದೀಮನನ್ನ ಒಂದೇ ಗಂಟೆಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಬೆಳ್ಳಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸಿಬ್ಬಂದಿ ನವೆಂಬರ್ 23ರಂದು ಸ್ಕೂಟರ್ನಲ್ಲಿ ಹಲಸೂರು ಗೇಟ್ ಸ್ಟ್ರೀಟ್ ಬಳಿ 36 ಲಕ್ಷ ಮೌಲ್ಯದ 23 ಕೆಜಿ ಬೆಳ್ಳಿ ಬಿಸ್ಕತ್ ತೆಗೆದುಕೊಂಡು ಹೋಗ್ತಾ ಇದ್ದ. ಈ ವೇಳೆ ಹೆಲ್ಮೆಟ್ ತೆಗೆದು ಡಿಕ್ಕಿಯಲ್ಲಿ ಇಡುವಷ್ಟರಲ್ಲಿ ಆರೋಪಿ ಅಯಾಜಿ ಚೌಧರಿ ಸದ್ದಿಲ್ಲದೆ ಬ್ಯಾಗ್ ಎಗರಿಸಿ ಎಸ್ಕೇಪ್ ಆಗಿದ್ದ. ಟನಲ್ ರೋಡ್ ವಿರೋಧಿಸಿ ಬೃಹತ್ ಹೋರಾಟಕ್ಕೆ ಸೇವ್ ಬೆಂಗಳೂರು ಸಮಿತಿ ಸಜ್ಜಾಗಿದೆ. ನವೆಂಬರ್ 30ರಂದು ಮಿಷನ್ ರಸ್ತೆಯಲ್ಲಿರುವ ಎಸ್ಸಿಎಂ ಹೌಸ್ನಲ್ಲಿ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡಿದ್ದಾರೆ. ಈ ಸಮಾವೇಶದಲ್ಲಿ ಐಐಎಸ್ಸಿ ತಜ್ಞರು, ಬೆಂಗಳೂರು ವಿವಿ ಪ್ರಾಧ್ಯಾಪಕರು, ಭೂ ವಿಜ್ಞಾನಿಗಳು, ತಜ್ಞರು, ಪರಿಸರವಾದಿಗಳು, ಹೋರಾಟಗಾರರು, ಸಾರ್ವಜನಿಕರು ಪಾಲ್ಗೊಳ್ಳಲಿದ್ದಾರೆ. ಇದರ ಬಗ್ಗೆ ಕೆಲಸ ನಡೀತಾ ಇದೆ. ಹಾಗಾಗಿ ಲಾಲ್ಬಾಗ್ ಏರಿಯಾ ಆಗಿರ್ಬೋದು, ಸಂಕಿ ಟ್ಯಾಂಕ್, ಮಲ್ಲೇಶ್ವರಂ, ಸದಾಶಿವನಗರ ಏರಿಯಾ ಆಗಿರ್ಬೋದು, ಅಥವಾ ಈ ಕಡೆ ಹೆಬ್ಬಾಳ ಕೆಂಪಾಪುರದಿಂದ ಹಿಡಿದು ಎಲ್ಲ ಏರಿಯಾಗಳಾಗಿರ್ಬೋದು, ಅಲ್ಲೆಲ್ಲ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಜನಗಳ ಸಮಿತಿಗಳ ಜೊತೆ ಸಂಪರ್ಕ ಇಟ್ಕೊಂಡಿದ್ದೀವಿ. ವೆಲ್ಫೇರ್ ಅಸೋಸಿಯೇಷನ್ಗಳ ಜೊತೆಲಿದ್ದಾರೆ, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳಿದ್ದಾರೆ. ಯಾಕಂದರೆ ಎಲ್ಲರಿಗೂ ಒಂದು ಪ್ರಶ್ನೆ ತೀವ್ರವಾಗಿ ತಲೆಯಲ್ಲಿರೋದೇನೆಂದರೆ ಇದರ ಪರಿಣಾಮ ನಮ್ಮ ಮಕ್ಕಳ ಮೇಲೆ ಏನಾಗುತ್ತೆ. ನಗರದ ನೆಹರು ತಾರಾಲಯದಲ್ಲಿ ಇವತ್ತು ಗಗನಯಾನಿ ಶುಭಾಂಶು ಶುಕ್ಲಾ ಜೊತೆ ವಿದ್ಯಾರ್ಥಿಗಳ ಸಂವಾದ ಕಾರ್ಯಕ್ರಮ ನಡೆಯಿತು. ವಿಜ್ಞಾನ ಹಾಗೂ ತಂತ್ರಜ್ಞಾನ ಕ್ಷೇತ್ರದ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿ ಹೆಚ್ಚಿಸುವ ಉದ್ದೇಶದಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದ ಶುಕ್ಲಾ ಬಾಹ್ಯಾಕಾಶದಲ್ಲಿನ ತಮ್ಮ ಅನುಭವವನ್ನ ಹಂಚಿಕೊಂಡ್ರು. ಶುಕ್ಲಾ ಬಾಹ್ಯಾಕಾಶದಿಂದ ಬೆಂಗಳೂರನ್ನ ಸೆರೆ ಹಿಡಿದಿರುವ ವಿಡಿಯೋವನ್ನ ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡ್ರು. ಭಾರತದ ಮಹಿಳಾ ಅಂತರ ಟಿ20 ವಿಶ್ವಕಪ್ ವಿಜೇತ ತಂಡಕ್ಕೆ ಸಿಎಂ ಸಿದ್ದರಾಮಯ್ಯ ಗೌರವ ಸಲ್ಲಿಸಿದ್ರು. ವಿಶ್ವಕಪ್ ಗೆದ್ದ ಮಹಿಳಾ ಅಂತರ ಕ್ರಿಕೆಟ್ ತಂಡಕ್ಕೆ ಶಿರಾ ಮೂಲದ ದೀಪಿಕಾ ಅವರೇ ನಾಯಕಿಯಾಗಿದ್ರು. ಹೀಗಾಗಿ ತಮ್ಮ ಕಾವೇರಿಗೆ ಆಟಗಾರರನ್ನ ಕರೆಸಿಕೊಂಡಿದ್ದ ಸಿಎಂ ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಿದ್ರು. ಅಲ್ಲದೆ ತಲಾ 10 ಲಕ್ಷ ಬಹುಮಾನ ಘೋಷಣೆ ಮಾಡಿದ್ರು.